ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಖ್ಯಾತ ನಾಟಕಕಾರ ಮಾಸ್ಟರ್ ಹಿರಣ್ಣಯ್ಯ ಹೇಳಿದಂಥ ಒಂದು ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತೀನಿ. ಮಾಸ್ಟರ್ ಹಿರಣ್ಣಯ್ಯ ಅವರು ವೇದಿಕೆ ಮೇಲೆ ಯಾವಾಗಲೂ ಒಂದು ಮಾತು ಹೇಳೋರು. ಒಂದು ಹಳ್ಳಿನಲ್ಲಿ ಒಬ್ಬ ಹುಚ್ಚ ಇರ್ತಾನೆ. ಹುಚ್ಚ ಅಂದ್ರೆ ಅಥವಾ ಹುಚ್ಚ ಅಲ್ಲ, ಹುಚ್ಚನ ರೀತಿಯಲ್ಲಿ ವರ್ತಿಸುವಂಥ ಒಬ್ಬ ವಾಚಾಳಿ. ಅಂದರೆ ಗಂಟಲಿನಲ್ಲಿ ಯಾವುದೇ ರೀತಿಯ ಸೈಲೆನ್ಸರ್ ಇಟ್ಕೊಳ್ಳಾರದೆ ಏನಂತ ಅನಿಸುತ್ತೋ ಅದನ್ನು ಬಡ 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 ಮಾತಾಡುವಂಥ ಮನುಷ್ಯ. ಆತ ಬೆಳಗ್ಗೆ ಎದ್ದರೆ ಊರಿನ ಪ್ರಮುಖ ಬೀದಿಯಲ್ಲಿ ಆ ಊರಿನ ಜಮೀನ್ದಾರನ್ನು ಬೈಕೊಂಡು ಓಡಾಡ್ತಾ ಇರ್ತಾನೆ. ಜಮೀನ್ದಾರ ಅವ್ರ ಆಸ್ತಿ ನುಂಗಿ ಹಾಕಿದ, ಈ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ದ, ಇವನ ಮನ್ಯಾಗ ನೋಡಿದರೆ ಈ ರೀತಿ ಐತಿ, ಮನ್ಯಾಗ ಒಬ್ಬರು ಸರಿ ಇಲ್ಲ, ಇವನು ನೋಡಿದ್ರೆ ದೊಡ್ಡ ಜಮೀನ್ದಾರ ಅಂತ ಹೇಳ್ತಾನೆ, ಇವನು ನೋಡಿದರೆ ಹಂಗಿದಾನ ಹಿಂಗಿದ, ಬಾಯಿಗೆ ಏನು ಬರ್ತದೆ ಎಲ್ಲ ಬೈತಿರ್ತಾನೆ. ಆ ಪ್ರಮುಖ ಬೀದಿಯಲ್ಲಿ ಮನೆಗಳಿರ್ತಾವಲ್ಲ, ಆ ಮನೆಯವರು ಈ ಹುಚ್ಚನ ಕರೆದು ಆತನಿಗೆ ಊಟ ಕೊಡೋದು, ತಿಂಡಿ ಕೊಡೋದು, ಖರ್ಚಿಗೆ ರೊಕ್ಕ ಕೊಡೋದು ಎಲ್ಲವನ್ನ ಮಾಡ್ತಾ ಇರ್ತಾರೆ. ಯಾಕೆ ಹಾಗೆ ಮಾಡ್ತಾ ಇರ್ತಾರೆ? ಈ ಹುಚ್ಚನ ಕಂಡ್ರೆ ಅವ್ರಿಗೆ ಯಾಕೆ ಆ ರೀತಿಯಾದಂಥ ಅಪಾರವಾದಂಥ ಕಳಕಳಿ ಕಾಳಜಿ ಅಂದರೆ, ಯಾವ ಜಮೀನ್ದಾರನ ಬಗ್ಗೆ ತಮಗೆ ಅಸಹನೆ ಇದೆ, ಅಸಮಾಧಾನ ಇದೆ, ಅದನ್ನು ತಮಗೆ ಹೇಳಲಿಕ್ಕಾಗೋದಿಲ್ಲ. ತಾವು ಹೇಳಬೇಕಾಗಿದ್ದನ್ನು ಆ ಹುಚ್ಚ ಹೇಳ್ತಾ ಇದ್ದಾನೆ, ಆದ್ದರಿಂದ ಅವನ್ನ ಪೋಷಿಸಬೇಕು ಅಂತ ಆತನಿಗೆ ಊಟ ಕೊಡೋದು, ತಿಂಡಿ ಕೊಡೋದು, ರೊಕ್ಕ ಕೊಡೋದು ಮಾಡ್ತಿರ್ತಾರೆ. ನಂದು ಅಂಥ ಪಾತ್ರ. ನಾನು ಗುಂಡೂರಾಯರನ್ನ ಬೈತೀನಿ, ರಾಮಕೃಷ್ಣ ಹೆಗಡೆ ಅವ್ರನ್ನ ಬೈತೀನಿ, ಎಲ್ಲ ರಾಜಕಾರಣಿಗಳನ್ನ ಬೈತೀನಿ. ನಾನು ಬೈದದ್ದನ್ನು ನೀವು ಸಮೀಕರಿಸಿಕೊಂಡು ನಾವು ಬೈಲಿಕ್ಕಾಗಲ್ಲ, ನೀವು ಬೈತೀರಿ ಅಂತ ನನಗೆ ದುಡ್ಡು ಕೊಟ್ಟು ನಾಟಕ ನೋಡ್ಲಿಕ್ಕೆ ಬರ್ತೀರಿ ಈ ಥಿಯೇಟ್ರಿಗೆ ಅಂತ ಮಾಸ್ಟರ್ ಹಿರಣ್ಣಯ್ಯ ಅವರು ಹೇಳೋರು. ತನ್ನನ್ನು ಹುಚ್ಚನ ರೂಪದಲ್ಲಿ ತಮ್ಮನಲ್ಲಿ ತಾಳೆ ಹಾಕಿ ತೋರಿಸೋರು. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಎನ್ನುವಂಥ ಏನು ಹೈದರಾಬಾದ್ ಕರ್ನಾಟಕದ ಹುಲಿ, ಹಿಂದೂ ಹುಲಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ, ಆತನನ್ನು 6 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಮಾಡಿದೆ ಪಕ್ಷದಿಂದ. ಅಷ್ಟೇ ಅಲ್ಲ, ಆತನಿಗಿದ್ದಂಥ ಪ್ರಾಥಮಿಕ ಸದಸ್ಯತ್ವ ಹೊರಟೋಗುತ್ತೆ, ಜೊತೆಗೆ ಆತನಿಗಿರುವ ಯಾವುದೇ ರೀತಿಯದಾದಂಥ ಪಕ್ಷದ ಜವಾಬ್ದಾರಿಯನ್ನು ವಿಡ್ರಾ ಮಾಡಲಾಗಿದೆ. ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಮುಜುಗರ ಮತ್ತು ಇರುಸು ಉಂಟಾಗಿರುವಂಥ ಸಂದರ್ಭ ಏನಾದರೂ ಇದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಆ ಬಣ ಮತ್ತು ವಿಜೇಂದ್ರ ಅವರ ಬಣದ ಮಧ್ಯೆ ಇದ್ದಂಥ ವಾಕ್ಸಮರ. ವಿಜೇಂದ್ರ ಮಾತನಾಡಿದ್ದು ತುಂಬ ಕಡಿಮೆ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದು ತುಂಬ ಜಾಸ್ತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇತಿಮಿತಿಗಳಿಲ್ಲ. ಅವ್ರಿಗೆ ಏನು ಅನ್ಸತ್ತೋ ಎಲ್ಲವನ್ನು ಅವ್ರು ಮಾತಾಡ್ತಾ ಇದ್ರು. ಯಾವುದನ್ನು ಮಾತನಾಡಬೇಕೋ ಅದನ್ನು ಮಾತಾಡ್ತಾ ಇದ್ರು, ಯಾವುದನ್ನು ಮಾತನಾಡಬಾರ್ದು ಅದನ್ನು ಮಾತಾಡ್ತಾ ಇದ್ರು. ಕೇಳುಗರಿಗೆ ಅದು ಹಿತ ಅನ್ನಿಸ್ತಾ ಇತ್ತು, ಮುದ ಕೊಡ್ತಾ ಇತ್ತು. ಅದರ ಸರಿ ತಪ್ಪುಗಳ ಲೆಕ್ಕಾಚಾರ ವಿವೇಚನೆಯನ್ನು ಯಾರೂ ಮಾಡ್ತಾ ಇರಲಿಲ್ಲ. ಆದರೆ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಒಬ್ಬ ವ್ಯಕ್ತಿ ಅಂಥೇಳಿ ಎಲ್ಲರೂ ಆತನ ಮಾತಿನಿಂದಾಗಿ ಸಂಭ್ರಮಿಸ್ತಾ ಇದ್ರು. ಇದು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿಬಿಡ್ತು ಅಂದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದನ್ನು ಪಕ್ಷದ ಹೈಕಮಾಂಡ್ನಲ್ಲಿ ಕೂತ್ಕೊಂಡು ಮಾತಾಡಿ ಅದನ್ನು ಪರಿಹರಿಸಿಕೊಳ್ಬೇಕು, ಅದನ್ನು ಮಾಧ್ಯಮದ ಮುಂದೆ ಮಾತಾಡಿ, ಮೊಗಸಾಲೆಗಳಲ್ಲಿ ಮಾತಾಡಿ, ಬೀದಿಯಲ್ಲಿ ಮಾತಾಡಿ, ಸಾರ್ವಜನಿಕರ ಎದುರಿಗೆ ಮಾತಾಡಿ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದರು. ಜೊತೆಗೆ ಅವರ ವ್ಯಕ್ತಿತ್ವಕ್ಕೂ ನಷ್ಟ ಆಗುವಂಥ ವಿಚಾರ ಆಗಿತ್ತು ಅದು. ಯಾವುದೇ ಒಬ್ಬ ವ್ಯಕ್ತಿ ಅತಿಯಾಗಿ ಮಾತನಾಡಿದಾಗ ಆತನ ಘನತೆ ಹೊರಟೋಗುತ್ತೆ. ಕೇಳೋರಿಗೆ ಭಾಳ ಚೆನ್ನಾಗಿ ಅನ್ಸುತ್ತೆ. ಹಿಂದುತ್ವದ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ಕೂ ಉಳಿದವ್ರಿಗೆಲ್ಲ ಮುದಾಗ್ಬೋದು. ಆದರೆ ಹಿಂದುತ್ವದ ಬಗ್ಗೆ ಎಷ್ಟು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಅದರ ಎಲ್ಲೇ ಹೇಗಿರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲದೆ ಹೋದರೆ ಆ ಮಾತಿಗೆ ಬೆಲೆ ಇರೋದಿಲ್ಲ. ಪಕ್ಷ ಸೋಲತ್ತೆ, ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯ ಗೆಲ್ಲತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಒಂದು ಬಣ ಅವ್ರ ಪರವಾಗಿ ಹೋರಾಟ ನಡೆಸುತ್ತೆ. ವಿಜೇಂದ್ರ ಕೆಳಗಿಳಿಲಿ ಅಂತ ಅವರು ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಆ ಯತ್ನ ಫಲ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಅದರಿಂದಾಗಿ ಅವರಿಗೆ ಅಸಹನೆ ಉಂಟಾಗತ್ತೆ, ಅಸಹಿಷ್ಣುತೆ ಶುರುವಾಗತ್ತೆ, ಭಾಳಷ್ಟು ಇರುಸು-ಮುರುಸಾಗತ್ತೆ, ಮುಜುಗರ ಆಗತ್ತೆ. ಆದ್ದರಿಂದ ಏನು ಬೇಕೋ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ಅತಿ ದೊಡ್ಡದಾದಂಥ ಕಲ್ಪ್ರಿಟ್ ಯಾರು ಇದರಲ್ಲಿ ಅಂತಂದರೆ, ಯಾರ ಮೇಲೆ ನಾವು ದೋಷಾರೋಪ ಮಾಡಬೇಕು ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಲ್ಲ, ವಿಜೇಂದ್ರ ಅಲ್ಲ, ಹೈಕಮಾಂಡ್.
ಯಾವ ವರಿಷ್ಠ ಮಂಡಳಿ ಅಂತ ಇದೆಯೋ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಯಾವುದು ತನ್ನನ್ನು ತಾನು ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುತ್ತೋ ಆ ಪಕ್ಷದ ಧುರೀಣರು, ಅದರ ಚುಕ್ಕಾಣಿ ಹಿಡಿದವರು ಒಂದು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಭಿನ್ನಮತ ಏನಿದೆ ಅದನ್ನು ಯಾವ ರೀತಿ ಸಂಧಾನದ ಮೂಲಕ ಪರಿಹಾರ ಮಾಡಬೇಕು, ಆ ರೀತಿ ಪರಿಹಾರ ಮಾಡಬೇಕು. ಇಲ್ಲ ಅಂದರೆ ಆವಾಗಲೇ ಉಚ್ಚಾಟನೆ ಮಾಡಬೇಕು. ಈಗಲ್ಲ. ಈಗ ಡ್ಯಾಮೇಜ್ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದರೆ, ಪಕ್ಷ ವಾಪಸ್ ಕಾಯಕಲ್ಪ ಆಗಲಿಕ್ಕೆ, ಜೀರ್ಣೋದ್ಧಾರ ಆಗಲಿಕ್ಕೆ ಅಲ್ಲಿ ನೈತಿಕವಾದಂಥ ಸ್ಥೈರ್ಯವೂ ಇಲ್ಲ, ಧೈರ್ಯವೂ ಇಲ್ಲ, ಕಾರ್ಯಕರ್ತರಿಗೆ ಬಲವೂ ಇಲ್ಲ, ಹುಮ್ಮಸ್ಸು ಉಮೇದಂತೂ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಇಷ್ಟೆಲ್ಲ ಮಾಡಿದರೂ ಹೈಕಮಾಂಡ್ ಏನು ಮಾಡೋದಿಲ್ಲ ಅಂತ ಎಲ್ಲರೂ ಇವತ್ತಿನ ದಿವಸ ಅವ್ರಿಗೆ ಅಸಹಾಯಕ ಸ್ಥಿತಿಗೆ, ದಯನೀಯ ಸ್ಥಿತಿಗೆ ಕಾರ್ಯಕರ್ತರು ಹೋಗಿ ಕೂತಿದ್ದಾರೆ. ಕಾರಣ ಯಾರಿದಕ್ಕೆ? ಕರ್ನಾಟಕದ ಪ್ರಭಾರಿಗಳು ಅಂತ ಯಾರು ಅನ್ಸ್ಕೊಂಡಿದ್ರು ಅವರ ಅಸಮರ್ಥತೆ. ಒಂದು ಟ್ವೀಟ್ ಮಾಡಿದ್ದಾರೆ ಇವತ್ತು ವಿಜಯೇಂದ್ರ ಯಡಿಯೂರಪ್ಪ ಅವ್ರ ಮಗ. ಏನಂತ? ಇದು ಸಂಭ್ರಮಿಸುವ ಕಾಲವಲ್ಲ, ಅವರನ್ನು ಉಚ್ಚಾಟನೆ ಮಾಡಿದ್ದು ಅಥವಾ ಅಮಾನತಿನಲ್ಲಿಟ್ಟದ್ದು ಇದರ ಬಗ್ಗೆ ಸಂಭ್ರಮಿಸಬೇಕಾದಂಥ ಸಂದರ್ಭ ಅಲ್ಲ ಅಂತ ಒಂದು 14,000 ಜನ ಅದನ್ನು ಲೈಕ್ ಮಾಡಿದ್ದಾರೆ ಟ್ವಿಟರಲ್ಲಿ. ಇನ್ನೊಂದು ಆ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಟ್ವೀಟ್ ಮಾಡಿದ್ದಾರೆ, ಪುರಂದರದಾಸರ ಒಂದು ಕೀರ್ತನೆಯನ್ನು ಹಾಕಿದ್ದಾರೆ. 54,000 ಜನ ಅದನ್ನು ಲೈಕ್ ಮಾಡಿದ್ದಾರೆ. ಜನಪ್ರೀತಿಯ ಉತ್ತುಂಗದಲ್ಲಿದ್ದಂಥ ಮನುಷ್ಯ, ಧುರೀಣತ್ವವನ್ನು ತೋರಿಸ್ಕೊಂಡಂಥ ಮನುಷ್ಯ, ಪಕ್ಷವೇ ಇಲ್ಲದಿದ್ದಾಗ ವಿಧಾನ ಪರಿಷತ್ ಸದಸ್ಯನಾಗಿದ್ದಂಥ ಮನುಷ್ಯ. ಆದರೆ ಆತನ ಈ ಮಾತುಗಾರಿಕೆ ಆತನಿಗೆ ಶತ್ರುವಾಗಿ ಹೊರಹೊಮ್ಮತ್ತೆ ಅಂತ ಬಹುಶಃ ಅವರು ಅಂದ್ಕೊಂಡಿರಲಿಲ್ಲ. ಈ ಮಟ್ಟಿಗೆ ಹೈಕಮಾಂಡ್ ನೋಟಿಸ್ ಕಳಿಸತ್ತೆ. ಯಾವುದೇ ವ್ಯಕ್ತಿ ಆದರೂ ಅದಕ್ಕೆ ಉತ್ತರ ಕೊಡಬೇಕು. ನಾವು ಉತ್ತರ ಕೊಡಲ್ಲ ರೀ, ನನಗೊಬ್ಬರಿಗೆ ನೋಟಿಸ್ ಕೊಟ್ಟರೆ ನನಗೂ ಕೊಡಿ ಅಂತಾರೆ. ಇಬ್ಬರಿಗೂ ನೋಟಿಸ್ ಕೊಟ್ಟರೆ, ನೀವು ನೋಟಿಸ್ ಕೊಟ್ಟಿರ್ಬೋದು, ನಾನು ಉತ್ತರ ಕೊಡ್ಬೇಕಂತ ಎಲ್ಲ ಐತಿ, ನಾವು ಉತ್ತರ ಕೊಡಂಗಲ್ರಿ ಅಂತಾರೆ. ನಾನು ಪಕ್ಷಕ್ಕಿಂತ ದೊಡ್ಡವನು ಎನ್ನುವಂಥ ಭಾವ ಇದೆಯಲ್ಲ, ಅಹಮಿಕೆ ಇದೆಯಲ್ಲ, ಅದನ್ನು ಯಾವ ಪಕ್ಷದ ಧುರೀಣರು ಸಹಿಸೋದಿಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಗೆ ಯಾವ ಮಟ್ಟಿನ ಅತ್ಸಾರ ಇದೆ ಕೇಂದ್ರದ ವರಿಷ್ಠ ಮಂಡಳಿಗೆ ಅಂದರೆ, ಇಲ್ಲಿ ವಿಧಾನಮಂಡಲದ ಅಧಿವೇಶನ ಶುರುವಾಗತ್ತೆ, ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಇಡೀ ಸೆಷನ್ ಮುಗಿದು ಹೋಗುತ್ತೆ, ಆದರೂ ವಿರೋಧ ಪಕ್ಷದ ನಾಯಕ ಯಾರು ಅಂತಲೇ ಅನೌನ್ಸ್ಮೆಂಟ್ ಆಗೋದೇ ಇಲ್ಲ. ಎಲ್ಲಿಯಾದರೂ ಈ ರೀತಿಯಾದಂಥ ಘಟನಾವಳಿಗಳನ್ನು ನೀವು ಕೇಳಿದ್ದೀರಾ? ಅದಾದಮೇಲೆ 10 ಕರೆದು 20 ಸಲ ದಿಲ್ಲಿಗೆ ಹೋಗಿ ಒಬ್ಬರು ಯಾರ ನಾಯಕರನ್ನು ಕೊಡಿ, ಯಾರೊಬ್ಬರು ಕೂಡಿಸ್ರಿ ಅಂದಾಗ ಕೂಡಿಸಿದ್ದು ಯಾರನ್ನ? ಗೊಡ್ಡೆತ್ತಂತಂದು ಕೂಡಿಸ್ತಾರೆ, ಆರ್ ಅಶೋಕ್ ಅಂತ. ರಾಜಕೀಯದಲ್ಲಿ ನಂಬರ್ 1 ಸಂಧಾನ ಮಾಡಿಕೊಳ್ಳೋದು, ಒಳ ಒಪ್ಪಂದದಲ್ಲಿ ಆರ್ ಅಶೋಕ್ಗಿಂತ ಇನ್ನೊಬ್ಬ ನಾಯಕ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಮನುಷ್ಯ ಈತ. ವಿಧಾನಮಂಡಲದಲ್ಲಿ ಕೂತಾಗ ಸರ್ಕಾರ ಬಾಯಿಗೆ ಬಂದ ಹಾಗೆ ಈ ವಿಪಕ್ಷದ BJPಯನ್ನು ಬೈತಾ ಇದ್ರೆ, ಈತ ಅದಕ್ಕೆ ಪ್ರತಿಕ್ರಿಯೆ ತೋರಿಸೋದಿರಲಿ, ಮುಳ್ಳ ಮೇಲೆ ಕೂತಂಗೆ ಆಗ್ಬೇಕು, ಅದು ಕೂಡ ಆಗೋದಿಲ್ಲ. ಯಾವಾಗ ಎದ್ದು ಹೋಗ್ಲಿ ಅಂತ ಕಾಯೋ ಸ್ಥಿತಿಯಲ್ಲಿ ಕೂತಿರ್ತಿದ್ರು. ಅಂಥವರನ್ನು ವಿಪಕ್ಷ ನಾಯಕನನ್ನಾಗಿ ಮಾಡುತ್ತೆ. ವಿಪಕ್ಷ ನಾಯಕನನ್ನಾಗಿ ಮಾಡೋಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು ಹೇಳಿ ಕಳಿಸ್ತಾರೆ. ಏನಂತ? ಮಾಡೋದಾದರೆ ಬಸವರಾಜ ಬೊಮ್ಮಾಯಿನ ಮಾಡೋಕ್ಕೆ ಹೇಳಿ. ಯಾಕೆ? ಬಸವರಾಜ ಬೊಮ್ಮಾಯಿ ಮಾಡಿದರೆ ಸಿದ್ದರಾಮಯ್ಯಗೆ ಸಮಸ್ಯೆನೇ ಇಲ್ಲ, ಅವ್ರದೇ ಪಕ್ಷದವರು ಇದ್ದಂಗೆ ಲೆಕ್ಕ. ಅಷ್ಟೇ ಅಲ್ಲ, ಶಿಗ್ಗಾಂವಿ ಸವಣೂರು ಚುನಾವಣೆ ನಡೆದ ಸಂದರ್ಭದಲ್ಲಿ ಭರತ್ ಬೊಮ್ಮಾಯಿನ ಅಭ್ಯರ್ಥಿ ಅಂತ ಹಾಕಿದಾಗ ಭಾರತೀಯ ಜನತಾ ಪಾರ್ಟಿಯಿಂದ ಆತನನ್ನು ಸೋಲ್ಸೋಕೆ ಹೋಗ್ಬಿಡಿ, ನಮ್ಮ ಬೊಮ್ಮಾಯಿ ಅವ್ರ ಮಗ, ನನ್ನ ಬೊಮ್ಮಾಯಿಯಿಂದ ಭಾಳ ಸಹಾಯ ಪಡೆದಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಎಲ್ಲಿಯಾದರೂ ಕೇಳಿದ್ದೀರಾ? ಆ ರೀತಿಯ ಒಳ ಒಪ್ಪಂದದ ರಾಜಕೀಯ. ಇನ್ನು DK ಶಿವಕುಮಾರ್, ಯಡಿಯೂರಪ್ಪ ಅವ್ರು ಹೇಗಿದ್ದಾರೆ ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರವೇ. ಈ ರೀತಿಯ ಸ್ಥಿತಿ ಇರುವಾಗ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಠೋರವಾಗಿ ಹೋರಾಟ ಮಾಡು ಅಂದರೆ ಎಲ್ಲಿಂದ ಹೋರಾಟ ಮಾಡ್ತಾರೆ? ಹೋರಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವರ ನೈತಿಕತೆಯೇ ಒಪ್ಪೋದಿಲ್ಲ ಅದನ್ನ. ಆ ಮಟ್ಟಿನ ಸ್ಥಿತಿ ಇದೆ. ಸಮಸ್ಯೆ ಯಾರಿಗೆ? ಬಂದು ಕೂತಿರುವಂಥ ರಾಜ್ಯಾಧ್ಯಕ್ಷರಿಗೆ, ವಿಜಯೇಂದ್ರ ಏನು ಮಾಡ್ಬೇಕೀಗ? ಒಂದು, ಈ ಹಿರಿತಲೆಗಳೇನಿದ್ದಾವೆ ಅವ್ರನ್ನ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಜೊತೆ ಕರ್ಕೊಂಡೋಗಿ ಹೋರಾಟ ಮಾಡಬೇಕು. ಅವರೆಲ್ಲ ಹೇಗಿದ್ದಾರೆ ಅಂದರೆ, ಪಕ್ಷವನ್ನು ಬಲಪಡಿಸ್ಲಿಕ್ಕೆ ಇವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ಆದರೆ ಎಲ್ಲರಿಗೂ ಹುದ್ದೆಗಳು ಬೇಕು. ವಿಜಯೇಂದ್ರ ಸುತ್ತಮುತ್ತಲು ಯಾರಿದ್ದಾರೆ ಅವರೆಲ್ಲ ಖಳನಾಯಕರ ಹಾಗೆ ಕಾಣಿಸ್ತಾರೆ ಇವರಿಗೆ. ಅವ್ರು ಯಾರೂ ಅವ್ರ ಜೊತೆ ಇರಬಾರ್ದು, ಅವ್ರು ನನ್ನ ಜೊತೆ ಓಡಾಡಲಿ ಅನ್ನುವಂಥ ಹಾಮಿಕೆಯಲ್ಲಿ ಅವರು ಓಡಾಡ್ತಾ ಇರ್ತಾರೆ. ಇನ್ನು ಪಕ್ಷ ಬಲವರ್ಧನೆ ಆಗೋದು ಹೇಗೆ? ಒಂದು ಕಡೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ದಾಳಿ, ಮತ್ತೊಂದು ಕಡೆ ಪಕ್ಷದಲ್ಲಿರುವಂಥ ಹಿರಿತಲೆಗಳೇನಿದ್ದಾವೆ ಅವರ ನಿರಂತರವಾದಂಥ ಪ್ರಹಾರ. ಇದರ ಮಧ್ಯೆ ಪಕ್ಷದ ಚುನಾವಣೆಗಳನ್ನ ಎದುರಿಸ್ಬೇಕು, ಬರೋ ಚುನಾವಣೆಗಳನ್ನ ಎದುರಿಸ್ಬೇಕು. ವಿಧಾನಮಂಡಲದಲ್ಲಿ ನಿರಂತರವಾದಂಥ ಹೋರಾಟ ನಡೀಬೇಕು.
ಸಿದ್ದರಾಮಯ್ಯ ಅಂತ ಹಳೇ ತಲೆ ಮುಖ್ಯಮಂತ್ರಿಯಾಗಿ ಕೂತಿರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಬಂಡೆ ಬಾಯಿಗೆ ಬಂದ ಹಾಗೆ ಮಾತಾಡೋ ವ್ಯಕ್ತಿ ಇರುವ ಸಂದರ್ಭದಲ್ಲಿ ಎದುರುಗಡೆ ಅಂಥ ಘಟಾನುಘಟಿ ಪ್ರತಿನಾಯಕರು ಇಲ್ಲದೆ ಹೋದರೆ ಪಕ್ಷ ಬಲವರ್ಧನೆ ಹೇಗಾಗ್ಲಿಕ್ಕೆ ಸಾಧ್ಯ? ಇದು ಹೇಗಿದೆ ಅಂದರೆ ಕೋಟೆ ಬಾಗಿಲು ಹಾಕೋದು ಯಾವಾಗ ಅಂದರೆ ಇಡೀ ಊರು ದಿವಾಳಿ ತೆಗೆದ ಮೇಲೆ ಅಂತ. ಇಡೀ ಊರನ್ನ ಲೂಟಿ ಮಾಡ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ. ಆ ಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷಣದಲ್ಲಿ ಕರ್ನಾಟಕದಲ್ಲಿ ಇರೋದು. ಬಸವನಗೌಡ ಪಾಟೀಲ್ ಯತ್ನಾಳನ್ನ ಕಿತ್ತಾಕಿದ ತಕ್ಷಣ ಹಂಗಾರೆ ಪಕ್ಷ ಸರಿಯಾಗಿಬಿಡ್ತದ? ನಾಳೆಯಿಂದ ಎಲ್ಲ ಕಾರ್ಯಕರ್ತರು ಉಮೇದಿನಿಂದ ನಾಳೆಯಿಂದನೇ ಹೋರಾಟ ಶುರು ಆಗ್ಬಿಡುತ್ತಾ? ಉಳಿದವ್ರು ಮತ್ತೆ ಅದೇ ಇರೋದು. ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊರಗಡೆ ಹೋಗಿರ್ಬೋದು, ನಿಮ್ಗೆ ಅದೇ ಉಳಿದ ಕ್ಯಾರೆಕ್ಟರ್ಗಳೇ ಇರೋದು. ಅದೇ ಆರ್ ಅಶೋಕು, ಅದೇ ಸುನಿಲ್ ಕುಮಾರು, ಅದೇ ವಿಜಯೇಂದ್ರ, ಇವರೇ ಇರೋದು, ಬೇರೆ ಯಾರಿಲ್ಲ ಅಲ್ಲಿ. ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಇವರಿಂದ ಏನು ಪಕ್ಷದಿಂದ ಏನು ನಿರೀಕ್ಷೆ ಮಾಡ್ತೀರಿ? ಇವರ ಬಲಹೀನತೆ, ಇವರ ದೌರ್ಬಲ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಗೊತ್ತಿದೆ. ಹೆಂಗೆ ಆಟ ಆಡಿಸ್ಬೇಕು ಅನ್ನೋದನ್ನ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಯ್ಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆತನಿಗೆ ಘನತೆಯಲ್ಲೂ ಗಾಂಭೀರ್ಯವೂ ಇಲ್ಲ, ಕುರ್ಚಿಯ ಬೆಲೆಯೂ ಗೊತ್ತಿಲ್ಲ. ಸೀನಿಯರ್ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಸಿದ್ದರಾಮಯ್ಯ ತಿಳ್ಕೊಂಡಿದ್ದಾರೆ. ಇಂಥ ಅಯೋಮಯ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ BJP ಇದೆ. ಇಂಥ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳನ್ನು ಕಿತ್ತಾಕಲಾಗಿದೆ, ಅಮಾನತ್ನಲ್ಲಿಡಲಾಗಿದೆ, ಉಚ್ಚಾಟ ಯಾವುದೋ ಒಂದು ಮಾಡಿದ್ದಾರೆ 6 ವರ್ಷಕ್ಕೆ. ಇದೇನು ಹೊಸ್ತಲ್ಲ. ಹಿಂದೆ ಯಡಿಯೂರಪ್ಪ ಅವ್ರನ್ನ ಕೂಡ ಇದೇ ರೀತಿ ಯಡಿಯೂರಪ್ಪ ಅವ್ರು ಹೊರಗಡೆ ಬಂದು ಪಕ್ಷವನ್ನು ಕಟ್ತಾರೆ. KJP ಪಕ್ಷ ಸೋಲಲಿಕ್ಕೆ ಮುಖ್ಯ ಕಾರಣವೇ ಯಡಿಯೂರಪ್ಪ ಅವರಾಗ್ತಾರೆ. KJP ಕಟ್ಟಿದ ಸಂದರ್ಭದಲ್ಲಿ ಹಿಂದೆ ಹೋದರೆ ಕಾಂಗ್ರೆಸ್ ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆ ಸಂದರ್ಭದಲ್ಲಿ KJP ಅನ್ನುವಂಥ ಪಕ್ಷ ಇದ್ದದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಇನ್ನಿಲ್ಲದ ಹಾಗೆ ಡ್ಯಾಮೇಜ್ ಆಗತ್ತೆ. ಡ್ಯಾಮೇಜ್ ಯಾಕಾಯಿತು ಅಂತ ಗೊತ್ತಾಗತ್ತೆ, ಯಡಿಯೂರಪ್ಪ ಅವ್ರದ್ದು ಆಗಿದೆ ಅಂತ. ಮುಂಚೆ ಗೊತ್ತಿರಲಿಲ್ವ ಅದು? ಮತ್ತೆ ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಬರಲಾಗತ್ತೆ, ನೀವೇ ಪಕ್ಷವನ್ನು ಮುನ್ನಡೆಸಿ ಅಂತಾರೆ. ಮುಂದೆ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಇವೆಲ್ಲ ಉಚ್ಚಾಟನೆ ಮಾಡೋದು, ಅಮಾನತಿನಲ್ಲಿಡೋದು, ಇವೆಲ್ಲ ತಾತ್ಕಾಲಿಕವಾಗಿ ಶಮನದ ರೀತಿಯಲ್ಲಿ ಕಾಣಿಸ್ತವೆ. 6 ವರ್ಷ ಇಟ್ಟಿದ್ದಾನಂತೆ, 6 ವರ್ಷ ಬಿಟ್ಬಿಡ್ತಾರೆ ಅವ್ರನ್ನ. ಈಗ ಯಾವ ಸಂದರ್ಭದಲ್ಲಿ ಅವ್ರನ್ನ ತೆಗೆದುಹಾಕಲಾಗಿದೆ? 2A ನಾವು ಮೀಸಲಾತಿ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಈಗ ಸ್ವಾಮಿಗಳು ಎಲ್ಲಿ ಹೋದ್ರು? ಅವರು ಇಬ್ಬರು ಸ್ವಾಮಿಗಳು, ಒಬ್ಬರು ಹರಿಹರ ಸ್ವಾಮೀಜಿ, ಇನ್ನೊಬ್ಬರು ಕೂಡಲ ಸಂಗಮದಲ್ಲಿ, ಇಬ್ಬರು ಏನು ಹೋರಾಟ ಮಾಡಿ ಏನು ಇಡೀ ರಾಜ್ಯದಲ್ಲೇ ದೊಡ್ಡ ಸಂಚಲನೆ ಮಾಡಿದ್ರಲ್ಲ, ಅವರೆಲ್ಲಿ ಹೋದರು? ಯಾಕೆ ಮಾತಾಡ್ತಾ ಇಲ್ಲ? ಸಿದ್ದರಾಮಯ್ಯನ ಜೊತೆ ಒಳ ಒಪ್ಪಂದನಾ? ಈಗ ಅದು ಗೊತ್ತಾಗಲ್ವಾ? ಈ ರೀತಿಯಾದ ಸ್ಥಿತಿ ಕರ್ನಾಟಕದಲ್ಲಿದೆ. ಕರ್ನಾಟಕದ ಬಗ್ಗೆ ಮಾತಾಡಿ ಮಾತಾಡಿ ಅಂತೀರಿ. ತಾತ್ಸಾರಗೊಂಡಂಥ, ಬೆಲೆ ಇರಲಾರ್ದಂಥ, ನಗಣ್ಯಗೊಂಡಂಥ ನಾಯಕರ ಒಕ್ಕೂಟವೇ ಕರ್ನಾಟಕದ BJP. ಇದರಿಂದ ಏನನ್ನಾದರೂ ಹೊಸತನ್ನು ನೀವು ನಿರೀಕ್ಷೆ ಮಾಡಿದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.